ಹಾಯ್ ಫ್ರೆಂಡ್ಸ್, ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಆಕಾಶ್ ಎಂಬ ವ್ಯಕ್ತಿ 5 ವರ್ಷಗಳ ನಂತರ ದುಬೈನಿಂದ ಭಾರತಕ್ಕೆ ಮರಳಿದನು. ಅವನು ವಿದೇಶದಲ್ಲಿ ಹಣ ಸಂಪಾದಿಸಿದನು ಮತ್ತು ಅವರ ಪೋಷಕರು ಮತ್ತು ಹೆಂಡತಿಗೆ ತಿಳಿಸದೆ ಹಿಂತಿರುಗಿದನು. ಅವರು ವಿಮಾನ ನಿಲ್ದಾಣದಲ್ಲಿ ಇಳಿದ ತಕ್ಷಣ ಅವರು ಟ್ಯಾಕ್ಸಿ ಬುಕ್ ಮಾಡಿ ಚಾಲಕರನ್ನು ಕರೆದನು. ಚಾಲಕನನ್ನು ತಮ್ಮ ಪೋಷಕರು ವಾಸಿಸುವ ಹಳ್ಳಿಗೆ ಕರೆದೊಯ್ಯಲು ಕೇಳಿದನು. ಟ್ಯಾಕ್ಸಿ ಚಾಲಕ ಕಾರು ಓಡಿಸುತ್ತಿರುವಾಗ ಆಕಾಶ್ ಬಹಳಷ್ಟು ಯೋಚಿಸುತ್ತಿದ್ದನು. ಇಷ್ಟು ದಿನಗಳ ನಂತರ ನಮ್ಮ ತಂದೆ ತಾಯಿಗಳು ನನ್ನನ್ನು ನೋಡಿದರೆ ತುಂಬಾ ಸಂತೋಷ ಪಡುತ್ತಾರೆ ಎಂದು ಅವನು ಭಾವಿಸಿದ್ದನು. ನನಗೆ ತುಂಬಾ ತೃಪ್ತಿಯಾಗುತ್ತಿದೆ. ಹೀಗೆ ಯೋಚಿಸುತ್ತಿರುವಾಗ ಅವರು ಹೋಗುತ್ತಿದ್ದ ಕಾರು ನಗರವನ್ನು ದಾಟಿದ ನಂತರ ಚಾಲಕ ಒಂದು ದೇವಸ್ಥಾನದಲ್ಲಿ ಕಾರನ್ನು ನಿಲ್ಲಿಸಿ ಹೇಳಿದನು, ಸರ್, 1 ನಿಮಿಷ. ಸರ್, ನನಗೆ ಇಲ್ಲಿ ಸ್ವಲ್ಪ ಕೆಲಸವಿದೆ. ನಿಮಗೆ ಅಭ್ಯಂತರವಿಲ್ಲದಿದ್ದರೆ ನಾನು 1 ನಿಮಿಷದಲ್ಲಿ ಹಿಂತಿರುಗುತ್ತೇನೆ ಎಂದು ಕೇಳಿದನು. ಆಗ ಆಕಾಶ್, ಸರಿ, ಹಾಗಾದರೆ ನೀವು ನಿಮ್ಮ ಕೆಲಸವನ್ನು ಬೇಗನೆ ಮುಗಿಸಿ ಬನ್ನಿ ಎಂದು ಹೇಳಿದನು. ಆಗ ಚಾಲಕ ಕಾರಿನಿಂದ ಇಳಿದು ಪಕ್ಕಕ್ಕೆ ಹೋದನು. ಈಗ ಆಕಾಶ್ ಟ್ಯಾಕ್ಸಿಯಲ್ಲಿ ಕುಳಿತು ಸುತ್ತಲೂ ನೋಡುತ್ತಿದ್ದಾಗ ಅವನ ಕಣ್ಣುಗಳು ದೇವಾಲಯದ ಮೆಟ್ಟಿಲುಗಳ ಬಳಿ ಭಿಕ್ಷೆ ಬೇಡುತ್ತಿದ್ದ ವ್ಯಕ್ತಿಯ ಮೇಲೆ ಬಿದ್ದವು. ಆ ವ್ಯಕ್ತಿಯನ್ನು ನೋಡಿದಾಗ ಆಕಾಶ್ ತನ್ನ ತಂದೆಯನ್ನು ನೆನಪಿಸಿಕೊಂಡನು. ಅವರನ್ನು ಹೆಚ್ಚು ಎಚ್ಚರಿಕೆಯಿಂದ ನೋಡಿದಾಗ ಅವರು ಬೇರೆ ಯಾರು ಅಲ್ಲ, ಅವರು ನನ್ನ ತಂದೆ ಎಂದು ಅವನಿಗೆ ಅರ್ಥವಾಯಿತು. ಆಕಾಶ್ನ ಹೆಂಡತಿ ಅವರ ಬಗ್ಗೆ ಅವನಿಗೆ ಈ ರೀತಿ ಹೇಳಿದ್ದಳು, ಕಳೆದ 4 ತಿಂಗಳಿನಿಂದ ಹಳ್ಳಿಯಲ್ಲಿ ವಾಸವಿದ್ದಾರೆ ಎಂದು ಹೇಳಿದಳು. ಹಾಗಾದರೆ ಏನಾಯಿತು? ಅವನ ಹೆತ್ತವರಿಗೆ ದೇವಾಲಯದ ಮೆಟ್ಟಿಲುಗಳ ಬಳಿ ಭಿಕ್ಷುಕರ ನಡುವೆ ಕುಳಿತು ಭಿಕ್ಷೆ ಬೇಡುವ ಅಗತ್ಯ ಏಕೆ ಬಂತು? ಅಲ್ಲದೆ ಆಕಾಶ್ನ ಹೆಂಡತಿ ಕಳೆದ 4 ತಿಂಗಳಿನಿಂದ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೇವೆ ಎಂದು ಸುಳ್ಳು ಹೇಳಿದ್ದು ಏಕೆ? ಸಂಪೂರ್ಣ ಸತ್ಯ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಬಿಹಾರ ರಾಜ್ಯದ ಒಂದು ಹಳ್ಳಿಯಲ್ಲಿ ಮೋಹನ್ ಸಿಂಗ್ ಎಂಬ ವ್ಯಕ್ತಿ ತನ್ನ ಹೆಂಡತಿ ಮೀನಾ ಮತ್ತು ಮಗ ಆಕಾಶ್ ಜೊತೆ ವಾಸಿಸುತ್ತಿದ್ದ. ಆಕಾಶ್ ಬಾಲ್ಯದಿಂದಲೂ ತುಂಬಾ ಬುದ್ಧಿವಂತ ಹುಡುಗ. ಬಾಲ್ಯದಿಂದಲೂ ಕುಟುಂಬದಲ್ಲಿ ಬೆಳೆದ ಅವನ ಎಲ್ಲ ಆಲೋಚನೆಗಳು ಯಾವಾಗಲೂ ಜೀವನದಲ್ಲಿ ಹೇಗೆ ಬೆಳೆಯುವುದು ಎಂಬುದರ ಮೇಲೆ ಇದ್ದವು. ಹೀಗಾಗಿ ಹುಡುಗ ನಿಧಾನವಾಗಿ ತನ್ನ ಅಧ್ಯಯನವನ್ನು ಪೂರ್ಣಗೊಳಿಸಿದನು. ಇದರೊಂದಿಗೆ ಅವನ ಹೆತ್ತವರು ಅವನಿಗೆ ಮದುವೆ ಮಾಡಲು ನಿರ್ಧರಿಸಿದರು ಮತ್ತು ಕೆಲವೇ ದಿನಗಳಲ್ಲಿ ಅವನು ರೋಶಿನಿ ಎಂಬ ಹುಡುಗಿಯನ್ನು ಮದುವೆಯಾದನು. ಮದುವೆಯ ನಂತರ ನವವಧು ಅವರ ಮನೆಗೆ ಬಂದಳು. ಮನೆಯಲ್ಲಿ ಆಗ ಯಾವುದೇ ಸಮಸ್ಯೆಗಳಿರಲಿಲ್ಲ. ಆದರೆ ಆಕಾಶ್ ವಾಸಿಸುವ ಹಳ್ಳಿಯು ತುಂಬಾ ಹಿಂದುಳಿದ ಪ್ರದೇಶವಾಗಿದ್ದರಿಂದ ಅಲ್ಲಿ ಫೋನ್ ಸಿಗ್ನಲ್ ಇರಲಿಲ್ಲ. ಇದಲ್ಲದೆ ಗ್ರಾಮದಲ್ಲಿ ಆಗಾಗ್ಗೆ ವಿದ್ಯುತ್ ಕಡಿತವಾಗುತ್ತಿತ್ತು. ಇದರೊಂದಿಗೆ ಆಕಾಶ್ ತಾನು ಇಲ್ಲಿ ಇರಲು ಸಾಧ್ಯವಿಲ್ಲ ಮತ್ತು ದೊಡ್ಡ ಕೆಲಸ ಮಾಡಬೇಕು ಎಂದು ಅರಿತುಕೊಂಡನು. ಇದರೊಂದಿಗೆ ಅವನು ತನ್ನ ಹೆತ್ತವರಿಗೆ ಮತ್ತು ಹೆಂಡತಿಗೆ ಹೇಳಿದನು, ಅಮ್ಮ, ಅಪ್ಪ, ನಿಮಗೆ ಯಾವುದೇ ಸಮಸ್ಯೆ ಇಲ್ಲದಿದ್ದರೆ ನಾವೆಲ್ಲರೂ ಒಟ್ಟಿಗೆ ನಗರದಲ್ಲಿ ಒಂದು ಮನೆಯನ್ನು ಬಾಡಿಗೆ ತೆಗೆದುಕೊಳ್ಳೋಣ ಎಂದು ಹೇಳಿದನು. ನಾನು ಕೂಡ ಅಲ್ಲಿ ಏನಾದರೂ ಕೆಲಸ ಹುಡುಕುತ್ತೇನೆ ಎಂದನು. ಆಗ ಅವರು, ನೀನು ಮೊದಲು ಹೋಗಿ ಕೆಲಸ ಹುಡುಕು ಮತ್ತು ನಿನಗೆ ಕೆಲಸ ಸಿಕ್ಕಾಗ ನಾವೆಲ್ಲರೂ ನಿನ್ನೊಂದಿಗೆ ನಗರಕ್ಕೆ ಬರುತ್ತೇವೆ. ಆಗ ಆಕಾಶ್ ಪಟ್ನಾ ನಗರಕ್ಕೆ ಹೋದನು. ಒಂದು ಕೋಣೆಯನ್ನು ಬಾಡಿಗೆಗೆ ಪಡೆದನು ಮತ್ತು ಕೆಲವು ದಿನಗಳವರೆಗೆ ಒಳ್ಳೆಯ ಕೆಲಸಕ್ಕಾಗಿ ಹುಡುಕಾಡಲು ಪ್ರಾರಂಭಿಸಿದನು. ಸುಮಾರು 6 ತಿಂಗಳ ನಂತರ ಅವನಿಗೆ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಇದರೊಂದಿಗೆ ಆಕಾಶ್ ತನ್ನ ಕುಟುಂಬವನ್ನು ತನ್ನೊಂದಿಗೆ ನಗರಕ್ಕೆ ಕರೆದುಕೊಂಡು ಬಂದನು. ಆದರೆ ನಂತರ ನಿಜವಾದ ಕತೆ ಪ್ರಾರಂಭವಾಯಿತು. ಅವನು ಎಷ್ಟೇ ಸಂಪಾದಿಸಿದರೂ ಎಲ್ಲ ಹಣವನ್ನು ಬಾಹ್ಯ ವೆಚ್ಚಗಳಿಗೆ ಖರ್ಚು ಮಾಡಲಾಗಿತ್ತು. ಅವನು ನಗರದಲ್ಲಿ ಮನೆ ಕಟ್ಟಲು ಸಹ ಬಯಸಿದ್ದನು. ಆದರೆ ಅವನು ಇಲ್ಲೇ ಇದ್ದರೆ ಇದನ್ನೆಲ್ಲ ಸಾಧಿಸಲು ಸಾಧ್ಯವಿಲ್ಲ ಎಂದು ಅವನು ನಿರ್ಧರಿಸಿದನು. ಆದ್ದರಿಂದ ಅವನು ವಿದೇಶಕ್ಕೆ ಹೋಗಿ ಅಲ್ಲಿ ಹೆಚ್ಚಿನ ಹಣವನ್ನು ಗಳಿಸಲು ನಿರ್ಧರಿಸಿದನು. ಇದರೊಂದಿಗೆ ಅವನು ತನ್ನ ನಿರ್ಧಾರವನ್ನು ತನ್ನ ಹೆತ್ತವರು ಮತ್ತು ಹೆಂಡತಿ ರೋಶ್ನಿಗೆ ಹೇಳಿದನು. ಇದರೊಂದಿಗೆ ಅವರೆಲ್ಲರೂ ಒಪ್ಪಿದರು ಮತ್ತು 15 ದಿನಗಳಲ್ಲಿ ಅವನು ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ದುಬೈಗೆ ವಿಮಾನ ಹತ್ತಿದನು. ಅಲ್ಲಿಗೆ ಹೋದ ನಂತರವೂ ಆಕಾಶ್ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದನು. ಅವನು ಗಳಿಸಿದ ಎಲ್ಲ ಹಣವನ್ನು ತನ್ನ ಹೆಂಡತಿ ರೋಶ್ನಿಯ ಖಾತೆಗೆ ಜಮಾ ಮಾಡುತ್ತಿದ್ದನು. ಅವನ ಹೆತ್ತವರಿಗೆ ಯಾವುದೇ ಬ್ಯಾಂಕ್ ಖಾತೆ ಇಲ್ಲದ ಕಾರಣ ಅವರು ರೋಶ್ನಿಯಿಂದ ತಮಗೆ ಬೇಕಾದದನ್ನು ಕೇಳುತ್ತಿದ್ದರು. ಸಮಯ ಹೀಗೆ ಕಳೆದು ಹೋಯಿತು. ಮತ್ತೊಂದೆಡೆ ಆಕಾಶ್ ಪ್ರತಿ ಬಾರಿ ಕರೆ ಮಾಡಿದಾಗಲೂ ಅವನು ಎಲ್ಲರೊಂದಿಗೆ ತುಂಬಾ ಹೊತ್ತು ಮಾತನಾಡುತ್ತಿದ್ದನು.
ಆಕಾಶ್ನ ಹೆತ್ತವರ ಬಳಿ ಯಾವುದೇ ಫೋನ್ ಇಲ್ಲದ ಕಾರಣ ಅವರು ಅವನ ಸಂಖ್ಯೆಯನ್ನು ಒಂದು ಸಣ್ಣ ಪುಸ್ತಕದಲ್ಲಿ ಬರೆದರು ಮತ್ತು ಆಕಾಶ್ ಕೂಡ ಹಣ ಕಳಿಸುವುದರಿಂದ ಅವರ ಮನೆಗೆ ಬಹಳಷ್ಟು ಹಣ ಬರುತ್ತಿತ್ತು. ಇದರೊಂದಿಗೆ ಎಲ್ಲರೂ ತುಂಬಾ ಸಂತೋಷ ಪಟ್ಟರು. ಆಕಾಶ್ ಕೂಡ ಅಲ್ಲಿಗೆ ಹೋದ ನಂತರ ಅವನಿಗೆ ಆ ದೇಶದ ಹೊಸ ಸಿಮ್ ಕಾರ್ಡ್ ಸಿಕ್ಕಿತು. ಅದರೊಂದಿಗೆ ಆಕಾಶ್ನ ಫೋನ್ ನಂಬರ್ ಕೂಡ ಬದಲಾಗಿತ್ತು. ಕಾಲ ಕಳೆದಂತೆ ಆಕಾಶ್ 2 ವರ್ಷಗಳ ಕಾಲ ಅಲ್ಲೇ ವಾಸಿಸುತ್ತಿದ್ದ. ಅಷ್ಟರಲ್ಲಿ ಒಂದು ದಿನ ರೋಶ್ನಿಯ ತಾಯಿಯನ್ನು ತನ್ನ ಸಹೋದರ ಕೆಟ್ಟದಾಗಿ ಹಿಂಸಿಸುತ್ತಿದ್ದಾನೆ ಎಂದು ರೋಶ್ನಿಗೆ ತಿಳಿದು ಬಂದು ತನ್ನ ಮನೆಗೆ ಬರಲು ಫೋನ್ ಮಾಡಿದಳು. ರೋಶ್ನಿಯ ತಾಯಿ ತನ್ನ ಮನೆಗೆ ಬಂದಾಗ ಆ ಮನೆಯಲ್ಲಿ ಅವಳನ್ನು ಎಲ್ಲಿ ಇಡಬೇಕೆಂದು ಅವಳಿಗೆ ಅರ್ಥವಾಗಲಿಲ್ಲ. ಏಕೆಂದರೆ ಆ ಮನೆಯಲ್ಲಿ ಕೇವಲ 2 ಕೊಠಡಿಗಳು ಮತ್ತು ಒಂದು ಸಣ್ಣ ಹಾಲ್ ಮತ್ತು ಒಂದು ಅಡುಗೆ ಮನೆ ಇತ್ತು. 2 ಮನೆಗಳಲ್ಲಿ ರೋಶ್ನಿ ಅವುಗಳಲ್ಲಿ ಒಂದರಲ್ಲಿ ವಾಸವಾಗಿದ್ದಳು ಮತ್ತು ಮೋಹನ್ ಸಿಂಗ್ ಮತ್ತು ಅವನ ಕುಟುಂಬವು ಇನ್ನೊಂದು ಮನೆಯಲ್ಲಿ ವಾಸಿಸುತ್ತಿದ್ದರು. ಆದರೆ ತನ್ನ ತಾಯಿ ತನ್ನ ಸಹೋದರನನ್ನು ಹಿಂಸಿಸುತ್ತಿದ್ದಾರೆ ಎಂದು ರೋಶ್ನಿಗೆ ತಿಳಿದಾಗ ಅವಳು ಅವರನ್ನು ಇಲ್ಲಿಗೆ ಬರಲು ಫೋನ್ ಮಾಡಿ ತನ್ನ ಅತ್ತೆ ಮತ್ತು ಮಾವನ ಬಳಿಗೆ ಹೋಗಿ ನೀವು ಹೊರಗಿನ ಹಾಲ್ನಲ್ಲಿ ಮಲಗಿ ಎಂದು ಹೇಳಿದಳು. ಅವಳ ತಾಯಿಯನ್ನು ಅವಳ ಕಿರಿಯ ಸಹೋದರ ಚಿತ್ರಹಿಂಸೆ ನೀಡುತ್ತಿರುವುದರಿಂದ ಅವಳು ಹಳ್ಳಿಯಿಂದ ಇಲ್ಲಿಗೆ ಬರುತ್ತಾಳೆ ಮತ್ತು ಇನ್ನು ಮುಂದೆ ಅವಳು ಇಲ್ಲಿಯೇ ಇರುತ್ತಾಳೆ. ಇದಕ್ಕೆ ಆಕಾಶ್ ತಾಯಿ ನನಗೆ ಬೆನ್ನು ನೋವು ಇದೆ, ನಾನು ಹೊರಗೆ ನೆಲದ ಮೇಲೆ ಮಲಗಲು ಸಾಧ್ಯವಿಲ್ಲ ಎಂದು ಹೇಳಿದರು. ಇದಕ್ಕೆ ರೋಶ್ನಿ ಪರವಾಗಿಲ್ಲ, ಅಮ್ಮನ ಸ್ಥಿತಿ ಚೆನ್ನಾಗಿಲ್ಲದ ಕಾರಣ ಕೆಲವು ದಿನ ಹೊರಗೆ ಹಾಲ್ನಲ್ಲಿ ಮಲಗಿ ಎಂದಳು. ಆದ್ದರಿಂದ ಅವಳು ತಮ್ಮ ಕಂಬಳಿಗಳನ್ನು ತಂದು ಸ್ವಲ್ಪ ಒದ್ದಿಕೊಳ್ಳಲು ಅವಳಿಗೆ ಕೊಟ್ಟಳು. ಆಗ ಇಬ್ಬರು ಕೂಡ ಕೆಲವು ದಿನಗಳವರೆಗೆ ಮಾತ್ರ ಎಂದು ಭಾವಿಸಿ ಹೊಂದಿಕೊಂಡರು. ಆದರೆ ಅದು ಅವರು ಮಾಡಿದ ದೊಡ್ಡ ತಪ್ಪು. ದಿನಗಳು ಕಳೆದಂತೆ ರೋಶ್ನಿಯ ನಡವಳಿಕೆ ಬದಲಾಯಿತು. ಅವರ ತಾಯಿ ಬಂದಾಗಿನಿಂದ ಅವಳು ತನ್ನ ಅತ್ತೆ ಮತ್ತು ಮಾವನತ್ತ ಗಮನ ಹರಿಸುವುದನ್ನು ನಿಲ್ಲಿಸಿದಳು. ಅಲ್ಲದೆ ಆಕಾಶ್ ಕರೆ ಮಾಡಿದಾಗಲೆಲ್ಲ ಅವಳು ಮಾತ್ರ ಮಾತನಾಡುತ್ತಿದ್ದಳು. ಆಕಾಶ್ ತನ್ನ ಹೆತ್ತವರ ಬಗ್ಗೆ ಕೇಳಿದರೆ ಅವಳು ಏನಾದರೂ ನೆಪ ಹೇಳಿ ತಪ್ಪಿಸುತ್ತಿದ್ದಳು. ಮತ್ತೊಂದೆಡೆ ರೋಶ್ನಿಯ ತಾಯಿ ತನ್ನ ಸೊಸೆ ಅವಳನ್ನು ಎಷ್ಟು ನೋಯಿಸುತ್ತಿದ್ದಾಳೆ ಎಂದು ಹೇಳಿದಳು ಮತ್ತು ಅವಳು ಇಲ್ಲಿಯೇ ಇರಲು ನಿರ್ಧರಿಸಿದ್ದಾಳೆ ಎಂದು ಹೇಳುವ ಮೂಲಕ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದಳು. ಇದರೊಂದಿಗೆ ರೋಶ್ನಿಯು ಅದಕ್ಕೆ ಒಪ್ಪಿಕೊಂಡಳು. ಆದರೆ ತಾಯಿಯ ಮೇಲಿನ ಪ್ರೀತಿಯಿಂದಾಗಿ ಅವಳು ತನ್ನ ಇಬ್ಬರು ಅತ್ತೆ ಮತ್ತು ಮಾವಂದಿರ ಬಗ್ಗೆ ಸಂಪೂರ್ಣವಾಗಿ ಮರೆತಳು. ಸಮಯ ಕಳೆದಂತೆ ಒಂದು ದಿನ ಇಬ್ಬರು ತಮ್ಮ ಮಗ ಆಕಾಶ್ ಜೊತೆ ಮಾತನಾಡಲು ಬಯಸಿದರು. ಏಕೆಂದರೆ ಅವಳು ತನ್ನ ಮಗನೊಂದಿಗೆ ಹಲವು ದಿನಗಳಿಂದ ಮಾತನಾಡಲು ಸಾಧ್ಯವಾಗದ ಕಾರಣ ಅವನ ತಾಯಿ ಕೊರಗುತ್ತಿದ್ದಳು. ಅವಳು ಹೋಗಿ ತನ್ನ ಸೊಸೆ ರೋಶ್ನಿಗೆ ಅದೇ ವಿಷಯವನ್ನು ಹೇಳಿದಳು. ಆದರೆ ರೋಶ್ನಿ, ನಾನು ಈಗ ಕೆಲಸ ಮಾಡುತ್ತಿದ್ದೇನೆ, ಆದ್ದರಿಂದ ಅವರು ಬಿಡುವಿರುವಾಗ ಕರೆ ಮಾಡಿದರೆ ನಿಮಗೆ ಹೇಳುತ್ತೇನೆ ಎಂದು ಹೇಳಿದಳು. ಏಕೆಂದರೆ ಈಗ ಅವರು ಹಾಲ್ನಲ್ಲಿ ಇರುವುದಿಲ್ಲ, ಹೊರಗೆ ವರಾಂಡದಲ್ಲಿ ಇರುತ್ತಾರೆ. ಇದರೊಂದಿಗೆ ಮೀನಾಳ ಮನಸ್ಸು ಇನ್ನು ನೋವಿನಿಂದ ಒದ್ದಾಡುತ್ತಿತ್ತು. ಮೋಹನ್ ಸಿಂಗ್ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಆಗ ಫೋನ್ ನಂಬರ್ ಬರೆದ ಡೈರಿಯನ್ನು ತೆಗೆದುಕೊಂಡು ಅವನು ಪಕ್ಕದಲ್ಲಿದ್ದ ಶಿವನ ಬಳಿಗೆ ಹೋದನು. ಶಿವ ಬೇರೆ ಯಾರು ಅಲ್ಲ, ಅವನ ಮಗ ಆಕಾಶ್ನ ಆಪ್ತ ಸ್ನೇಹಿತ. ಆಗ ಶಿವ ಮೋಹನ್ ಸಿಂಗ್ ನನ್ನು ನೋಡಿ ನಗುತ್ತಾ ಅವರನ್ನು ಸ್ವಾಗತಿಸಿದನು ಮತ್ತು ನೀವು ಹೇಗಿದ್ದೀರಾ ಎಂದು ಕೇಳಿದನು. ಅದಕ್ಕೆ ಮೋಹನ್ ಸಿಂಗ್, ನಾವು ಚೆನ್ನಾಗಿದ್ದೇವೆ, ಆದರೆ ನೀವು ನನಗೆ ಒಂದು ಸಹಾಯ ಮಾಡಿ, ನನ್ನ ಮಗ ಆಕಾಶ್ಗೆ ಫೋನ್ ಮಾಡಿ ಎಂದು ಕೇಳಿದನು. ಆಗ ಶಿವನು ಆಕಾಶ್ಗೆ ಫೋನ್ ಮಾಡಿದರೆ ಆ ನಂಬರ್ ಸ್ವಿಚ್ ಆಫ್ ಆಗಿತ್ತು. ಆಗ ಆಕಾಶ್ನ ತಂದೆ ಹೊರಗಡೆ ಬಂದು ತಮ್ಮ ಪುಸ್ತಕದಲ್ಲಿ ಬರೆದಿದ್ದ ಸಂಖ್ಯೆಯನ್ನು ತೋರಿಸಿ ಈ ಸಂಖ್ಯೆಗೆ ಕರೆ ಮಾಡಲು ಹೇಳಿದರು. ಅದನ್ನು ಗಮನಿಸಿದ ಶಿವ ಈ 2 ಸಂಖ್ಯೆಗಳು ಒಂದೇ ಎಂದು ದುಃಖದಿಂದ ಹೇಳಿದನು. ಆಗ ಮೋಹನ್ ಸಿಂಗ್ ಪರವಾಗಿಲ್ಲ ಎಂದು ಹೇಳಿ ಅಲ್ಲಿಂದ ಮನೆಗೆ ಹಿಂತಿರುಗಿದನು. ಮತ್ತೊಂದೆಡೆ ಮೋಹನ್ ಸಿಂಗ್ ಮೀನಾ ಬಳಿಗೆ ಬಂದು ದುಃಖದಿಂದ ಕುಳಿತಿದ್ದನು. ಆಗ ಅವಳ ಮುಖವನ್ನು ನೋಡಿದ ಯಾರಿಗಾದರೂ ಅವಳು ಎಷ್ಟು ನೋವಿನಲ್ಲಿದ್ದಾಳೆ ಎಂದು ಅರ್ಥವಾಗುತ್ತದೆ. ಏನೇ ಇರಲಿ, ನಾವು ಮನೆಯೊಳಗೆ ಹೋಗಿ ಆಕಾಶ್ ಜೊತೆ ಮಾತನಾಡಬೇಕು ಎಂದು ಹೇಳಿ ರೋಶ್ನಿಯ ಹತ್ತಿರ ಹೋಗಿ ರೋಶ್ನಿಯನ್ನು ಫೋನ್ ಮಾಡು ಎಂದು ಹೇಳಿದಳು. ಅದಕ್ಕೆ ರೋಶ್ನಿ ಅವರಿಗೆ ಕರೆ ಮಾಡಿದರೆ ಅವರು ತನ್ನ ಗಂಡನಿಗೆ ಇಲ್ಲಿ ನಡೆಯುತ್ತಿರುವ ಎಲ್ಲವನ್ನು ಹೇಳುತ್ತಾರೆ ಎಂದು ಹೆದರುತ್ತಿದ್ದಳು. ಇದರೊಂದಿಗೆ ಮೀನಾ ತುಂಬಾ ದುಃಖಿತಳಾಗಿದ್ದಳು ಮತ್ತು ದಯವಿಟ್ಟು ನನ್ನ ಮಗನೊಂದಿಗೆ ಒಮ್ಮೆ ಮಾತನಾಡಿ ಇಲ್ಲಿ ನಡೆಯುತ್ತಿರುವ ಯಾವುದನ್ನು ನಾನು ಅವನಿಗೆ ಹೇಳುವುದಿಲ್ಲ ಎಂದು ಬೇಡಿಕೊಂಡಳು. ಇಷ್ಟೆಲ್ಲ ಆದರೂ ರೋಶ್ನಿಯ ಮನಸ್ಸು ಕರಗಲಿಲ್ಲ. ಆದ್ದರಿಂದ ಮೋಹನ್ ಸಿಂಗ್ ಮತ್ತು ಮೀನಾ ಅಲ್ಲಿಂದ ಹೊರಟು ಹೋದರು. ಹಾಕಿದ ಬಟ್ಟೆಗಳನ್ನು ಒಳಗೊಂಡಂತೆ ಮನೆಯಿಂದ ಸಂಪೂರ್ಣವಾಗಿ ಹೊರಟು ಹೋದರು.
ಏನು ಮಾಡಬೇಕೆಂದು ತಿಳಿಯದೆ ಅವರು ಒಂದು ದೇವಸ್ಥಾನವನ್ನು ತಲುಪಿದರು ಮತ್ತು ತಮ್ಮ ಉಳಿದ ಜೀವನವನ್ನು ಅಲ್ಲಿಯೇ ಕಳೆಯಲು ನಿರ್ಧರಿಸಿದರು. ಆದರೆ ಅವರ ಮಗನ ಚಿತ್ರ ಅವರ ಮನಸ್ಸಿನಲ್ಲಿ ಉಳಿಯಿತು. ತಮ್ಮ ಮಗ ತಮ್ಮನ್ನು ಹುಡುಕಿಕೊಂಡು ಬರುತ್ತಾನೆ ಎಂದು ಆಶಿಸುತ್ತಾ ಅವರು ಬಹಳ ಸಮಯ ಕಾಯುತ್ತಿದ್ದರು. ಒಂದು ದಿನ ರೋಶ್ನಿ ಆಕಾಶ್ ಜೊತೆ ಮಾತನಾಡುತ್ತಿದ್ದಳು. ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಆಕಾಶ್ ತನ್ನ ತಾಯಿ ಮತ್ತು ತಂದೆ ಎಲ್ಲಿದ್ದಾರೆ ಮತ್ತು ನಾನು ಅವರೊಂದಿಗೆ ಮಾತನಾಡದೆ ಬಹಳ ಸಮಯವಾಗಿದೆ ಎಂದು ಕೇಳಿದನು. ಆಕಾಶ್ ಇದ್ದಕ್ಕಿದ್ದಂತೆ ಕೇಳಿದಾಗ ಒಂದು ಕ್ಷಣ ಆಘಾತಕ್ಕೊಳಗಾದ ರೋಶ್ನಿ ತಕ್ಷಣ ಚೇತರಿಸಿಕೊಂಡು ತನ್ನ ಅತ್ತೆ ಮತ್ತು ಮಾವ ತನ್ನ ಹಳ್ಳಿಗೆ ಹೋಗಿದ್ದಾರೆ ಎಂದು ಹೇಳಿದಳು. ಅವರು ಇಲ್ಲಿ ಇರುವುದು ಸ್ವಲ್ಪ ಅನಾನುಕೂಲಕರ ಎಂದು ಹೇಳಿದರು. ಅವಳು ಅದೇ ಸುಳ್ಳಿನಿಂದ ತನ್ನ ಸಮಯವನ್ನು ಕಳೆಯುತ್ತಿದ್ದಳು. ಆದರೆ ಅವಳು ತನ್ನ ಅತ್ತೆ ಮತ್ತು ಮಾವ ಎಲ್ಲಿಗೆ ಹೋಗಿದ್ದಾರೆ ಎಂದು ಹುಡುಕಲು ಸಹ ಪ್ರಯತ್ನಿಸಲಿಲ್ಲ. ಹೀಗೆ ಕಾಲಚಕ್ರ ತಿರುಗಿತು. ಆಕಾಶ್ ದುಬೈಗೆ ಹೋಗಿ 5 ವರ್ಷಗಳು ಕಳೆದಿದ್ದವು. ಇದರೊಂದಿಗೆ ಅವನು ಭಾರತಕ್ಕೆ ಮರಳುವ ಸಮಯ ಬಂದಿತ್ತು. ಆದ್ಯಾಗೋ ಆಕಾಶ್ ಭಾರತಕ್ಕೆ ಬರುವ ಮೊದಲು ಅವನು ತನ್ನ ಹೆಂಡತಿಗೆ ಭಾರತಕ್ಕೆ ಬರುತ್ತಿದ್ದೇನೆ ಎಂದು ಹೇಳಿರಲಿಲ್ಲ. ಆದರೆ ಅವನು ಮೊದಲು ಭಾರತಕ್ಕೆ ಹೋಗುವ ಮೂಲಕ ಅವಳನ್ನು ಅಚ್ಚರಿಗೊಳಿಸಲು ನಿರ್ಧರಿಸಿದನು ಮತ್ತು ಟಿಕೆಟ್ ನನ್ನು ದೃಢಪಡಿಸಿದನು. ಅವನು ಮುಂಬೈ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಪಟ್ನಾಗೆ ಹೋದನು. ಅವರು ವಿಮಾನ ನಿಲ್ದಾಣದಲ್ಲಿ ಇಳಿದು ಟ್ಯಾಕ್ಸಿ ಹುಡುಕಿದರು. ಅವನು ಭಾರತಕ್ಕೆ ಬರುತ್ತಿದ್ದಾನೆಂದು ಯಾರಿಗೂ ತಿಳಿದಿರಲಿಲ್ಲ. ಈಗ ಅವನ ಬಳಿ ಸಾಕಷ್ಟು ಹಣವಿದೆ. ಈ ನಗರದಲ್ಲಿ ತಮ್ಮ ಕುಟುಂಬಕ್ಕೆ ಮನೆ ಖರೀದಿಸಲು ಮತ್ತು ಅಲ್ಲಿ ಆರಾಮದಾಯಕ ಜೀವನವನ್ನು ಕಳೆಯಲು ಅವರಿಗೆ ಈಗ ಸಾಕಷ್ಟು ಸ್ವಾತಂತ್ರ್ಯವಿದೆ. ಇದೆಲ್ಲದರ ಬಗ್ಗೆ ಯೋಚಿಸುತ್ತಾ ಅವರ ಪೋಷಕರು ನನ್ನನ್ನು ಹೀಗೆ ನೋಡಿದರೆ ತುಂಬಾ ಸಂತೋಷ ಪಡುತ್ತಾರೆ ಎಂದು ಭಾವಿಸಿ ಟ್ಯಾಕ್ಸಿಯವರಿಗೆ ಕರೆ ಮಾಡಿ ಅವರು ಹಳ್ಳಿಯ ವಿಳಾಸವನ್ನು ಹೇಳಿದರು ಮತ್ತು ಅವರು ತುಂಬಾ ಶಾಂತವಾಗಿ ಕಾರಿನಲ್ಲಿ ಕುಳಿತರು. ಕಾರು ನಗರವನ್ನು ದಾಟಿದ ತಕ್ಷಣ ಚಾಲಕ ದೇವಸ್ಥಾನದಲ್ಲಿ ಕಾರನ್ನು ನಿಲ್ಲಿಸಿದರು. ದೇವಾಲಯದ ಪಕ್ಕದಲ್ಲಿ ಒಂದು ಸಣ್ಣ ಅಂಗಡಿ ಇತ್ತು. ಆ ಅಂಗಡಿಯಲ್ಲಿ ಚಾಲಕನಿಗೆ ಏನಾದರೂ ಅಗತ್ಯವಿದ್ದಾಗ ಅವನು ಆಕಾಶ್ ಜೊತೆ ಮಾತನಾಡಿ, ಸರ್, ನನಗೆ ಇಲ್ಲಿ ಒಂದು ಸಣ್ಣ ಕೆಲಸವಿದೆ ಎಂದು ಹೇಳಿದನು. ಆಗ ಆಕಾಶ್ ಸರಿ ಎಂದು ಹೇಳಿದನು. ಚಾಲಕ ಕಾರು ನಿಲ್ಲಿಸಿದಾಗ ಆಕಾಶ್ ಕಾರಿನಲ್ಲಿ ಕುಳಿತು ಸುತ್ತಲೂ ನೋಡಿದನು. ಏಕೆಂದರೆ ಅವನು ಈ ದೇಶವನ್ನು ಬಿಟ್ಟು 5 ವರ್ಷಗಳಿಗೂ ಹೆಚ್ಚು ಕಾಲವಾಗಿತ್ತು. ಅದಕ್ಕಾಗಿಯೇ ಅವನು ಸುತ್ತಲೂ ನೋಡುತ್ತಿದ್ದನು. ಹಾಗೆ ನೋಡುತ್ತಿರುವಾಗ ಸ್ವಲ್ಪ ದೂರದಲ್ಲಿ ದೇವಾಲಯದ ಮೆಟ್ಟಿಲುಗಳ ಮೇಲೆ ಭಿಕ್ಷೆ ಬೇಡುತ್ತಿದ್ದ ವ್ಯಕ್ತಿಯ ಮೇಲೆ ಅವನ ಕಣ್ಣು ಬಿದ್ದಿತು. ಅವನನ್ನು ನೋಡಿದಾಗ ಆಕಾಶ್ಗೆ ಏನೋ ನೆನಪಾಯಿತು. ಸ್ವಲ್ಪ ಸಮಯದ ನಂತರ ಆ ಭಿಕ್ಷುಕ ಬೇರೆ ಯಾರೂ ಅಲ್ಲ, ಅವನ ಸ್ವಂತ ತಂದೆ ಎಂದು ಅವನಿಗೆ ಅರಿವಾಯಿತು. ಒಂದು ಕ್ಷಣವೂ ಯೋಚಿಸದೆ ಅವನು ಕಾರಿನಿಂದ ಇಳಿದನು. ಅವನ ಆಶ್ಚರ್ಯಕ್ಕೆ ಮಿತಿಯೇ ಇರಲಿಲ್ಲ. ತನ್ನ ಹೆತ್ತವರನ್ನು ಬಹಳ ಸಮಯದಿಂದ ನೋಡಿದಾಗ ಇದ್ದ ಸಂತೋಷ, ಆದರೆ ಈಗ ಅವರನ್ನು ಅಂತಹ ಶೋಚನೀಯ ಸ್ಥಿತಿಯಲ್ಲಿ ನೋಡಿದಾಗ ಆ ಸಂತೋಷವೆಲ್ಲವೂ ಮಾಯವಾಗಿತ್ತು. ಆಕಾಶ್ ದೇವಾಲಯದ ಕಡೆಗೆ ಹೋಗುವುದನ್ನು ನೋಡಿದ ಚಾಲಕ, ಈ ಸರ್ ಎಲ್ಲಿಗೆ ಹೋಗುತ್ತಿದ್ದಾರೆ ಎಂದು ನೋಡಿ, ಸರ್, ನಾನು ಬಂದಿದ್ದೇನೆ ಎಂದು ಕರೆದನು. ಆದರೆ ಆಕಾಶ್ ಚಾಲಕ ಹೇಳಿದ್ದನ್ನು ಗಮನಿಸಲಿಲ್ಲ. ಅವನು ನೇರವಾಗಿ ಭಿಕ್ಷುಕನ ಬಳಿಗೆ ಹೋಗಿ ಅವನ ಭುಜದ ಮೇಲೆ ಕೈ ಹಾಕಿದನು. ಆಕಾಶ್ ತನ್ನ ಸೂಟ್ ಮತ್ತು ಶೂಗಳನ್ನು ತುಂಬಾ ಅಚ್ಚುಕಟ್ಟಾಗಿ ಧರಿಸಿದ್ದನು. ಮೊದಲಿಗೆ ಅವರಿಗೆ ಅವನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅವನ 5 ವರ್ಷದ ಮಗನ ಚಿತ್ರ ಇನ್ನೂ ಅವರ ಮನಸ್ಸಿನಲ್ಲಿ ಅಚ್ಚೊತ್ತಿತ್ತು. ಆದರೆ ಅವನು ಅವರನ್ನು ಹತ್ತಿರಕ್ಕೆ ಕರೆದು ದುಃಖದಿಂದ ಅಪ್ಪ ಎಂದು ಕರೆದಾಗ ಅವನು ಬೇರೆ ಯಾರೂ ಅಲ್ಲ, ಅವರ ಮಗ ಎಂದು ಅವರಿಗೆ ಅರ್ಥವಾಯಿತು. ಅವನನ್ನು ನೋಡಿದಾಗ ಮೀನಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ಇದರೊಂದಿಗೆ ಆಕಾಶ್, ಅಪ್ಪ, ನಿಮಗೆ ಈ ಗತಿ ಬರಲು ಏನಾಯಿತು? ನೀವು ಇಲ್ಲಿ ಏಕೆ ಹೀಗೆ ವಾಸಿಸುತ್ತಿದ್ದೀರಾ ಎಂದು ಕೇಳಿದನು. ಅವನ ಹೆತ್ತವರು ಆಕಾಶ್ಗೆ ನಡೆದುದೆಲ್ಲವೂ ವಿವರಿಸಿದರು. ಅವರು ಹೇಳಿದ್ದನ್ನು ಕೇಳಿ ಅವನ ರಕ್ತ ಕುದಿಯಿತು. ಆದರೆ ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಅಲ್ಲಿಂದ ತನ್ನ ಹೆತ್ತವರನ್ನು ಕರೆದುಕೊಂಡು ಹೋಗಿ ಕಾರಿನಲ್ಲಿ ಒಂದು ಹೋಟೆಲ್ಗೆ ಕರೆದುಕೊಂಡು ಹೋದನು. ಆ ಹೋಟೆಲ್ನಲ್ಲಿ ಅವರಿಗಾಗಿ ಒಂದು ಕೊಠಡಿಯನ್ನು ಬುಕ್ ಮಾಡಿ ಅಲ್ಲಿ ಇರಿಸಿದನು. ಕೆಲವೇ ನಿಮಿಷಗಳಲ್ಲಿ ಆಕಾಶ್ ನೇರವಾಗಿ ತನ್ನ ಮನೆಗೆ ಬಂದು ಬಾಗಿಲು ತಟ್ಟಿದನು. ಬಾಗಿಲು ತೆರೆದ ತಕ್ಷಣ ಆಕಾಶ್ ತನ್ನ ಮುಂದೆ ನಿಂತಿದ್ದನ್ನು ನೋಡಿ ಅವಳು ಆಘಾತಕ್ಕೊಳಗಾದಳು. ಆಗ ರೋಶ್ನಿ ಹಿಂಜರಿಯುತ್ತಾ ಕೇಳಿದಳು, ನೀನು ನನಗೆ ಹೇಳದೆ ಏಕೆ ಇದ್ದಕ್ಕಿದ್ದಂತೆ ಬಂದೆ? ಅವಳನ್ನು ನೋಡಿದ ಆಕಾಶ್, ಹೌದು, ನಾನು ಇದ್ದಕ್ಕಿದ್ದಂತೆ ಬಂದೆ. ನೀನು ಏಕೆ ಇಷ್ಟೊಂದು ಚಿಂತೆ ಮಾಡುತ್ತಿದ್ದೀಯಾ? ನಾನು ಬರುವುದು ನಿನಗೆ ಇಷ್ಟವಿಲ್ಲವೇ ಎಂದು ಕೇಳಿದನು. ಆಗ ರೋಶ್ನಿ, ನೀನು ಯಾಕೆ ಹೀಗೆ ಹೇಳುತ್ತಿದ್ದೀಯಾ ಎಂದು ಕೇಳಿದಳು ಮತ್ತು ಅವನನ್ನು ಒಳಗೆ ಕರೆದಳು.
ಮತ್ತೊಂದೆಡೆ ತಾನು ಕೇಳಲಿರುವ ಪ್ರಶ್ನೆಗಳಿಗೆ ಅವಳು ಏನು ಉತ್ತರ ನೀಡುತ್ತಾಳೆ ಎಂದು ಯೋಚಿಸುತ್ತಾ ಆಕಾಶ್ ಅಲ್ಲಿಯೇ ಕುಳಿತನು. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಅವನು ಫ್ರೆಶ್ ಆಗಿ ಹೊರಬಂದು ಅಲ್ಲಿ ಕುಳಿತಿದ್ದ. ರೋಶ್ನಿಯನ್ನು ಅವಳ ತಾಯಿಯ ಬಗ್ಗೆ ಕೇಳಿದನು. ಇದಕ್ಕೆ ರೋಶ್ನಿ ಅಮ್ಮ ಇಲ್ಲಿಯೇ ಇದ್ದಾರೆ ಎಂದು ಹೇಳಿದಳು. ಇದರಿಂದ ಆಕಾಶ್ ನನ್ನ ತಾಯಿ ಎಲ್ಲಿ ಕಾಣುತ್ತಿಲ್ಲ ಎಂದು ಕೇಳಿದಾಗ ರೋಶ್ನಿ ಗೊಂದಲಕ್ಕೊಳಗಾಗುತ್ತಾಳೆ ಮತ್ತು ಅವರು ನಮ್ಮ ಹಳ್ಳಿಗೆ ಹೋಗಿದ್ದಾರೆ ಎಂದು ಹೇಳುತ್ತಾಳೆ. ಮೊದಲು ಸಿದ್ಧರಾಗಿ ಶಾಪಿಂಗ್ ಹೋಗೋಣ ಎಂದಾಗ ಆಕಾಶ್ ಸರಿ ಎಂಬಂತೆ ತಲೆಯಾಡಿಸುತ್ತಾನೆ. ಅವನು ಸಿದ್ಧವಾದ ನಂತರ ಅವರೆಲ್ಲರೂ ಅರ್ಧ ಗಂಟೆಯಲ್ಲಿ ಒಟ್ಟಿಗೆ ಮಾರುಕಟ್ಟೆಗೆ ಹೋದರು. ತಾಯಿ ಮತ್ತು ಮಗಳು ಇಬ್ಬರು ಶಾಪಿಂಗ್ ಮಾಡುತ್ತಿದ್ದಾಗ ಆಕಾಶ್ ಅವರಿಗೆ ಹೇಳದೆ ಅಲ್ಲಿಂದ ಹೊರಟು ಹೋದನು. ಇದರೊಂದಿಗೆ ರೋಶ್ನಿ ತಕ್ಷಣ ಅವನಿಗೆ ಕರೆ ಮಾಡಿದಳು. ಆಕಾಶ್ ಫೋನ್ ಎತ್ತಿ, ಇದು ಹೇಗಾಯಿತು? ಇದು ಹೀಗಾಗುತ್ತದೆ ಎಂದು ನಾನು ಎಂದಿಗೂ ಭಾವಿಸಿರಲಿಲ್ಲ. ನಾನು ಪ್ರಮಾಣ ಮಾಡುತ್ತೇನೆ, ನಾನು ಈಗಲೇ ನಿನಗೆ ವಿಚ್ಛೇದನ ನೀಡುತ್ತೇನೆ. ಆಗ ಅವಳು ಹೇಳಿದ ಯಾವುದನ್ನು ಕೇಳದೆ ಆಕಾಶ್ ಫೋನ್ ಕಟ್ ಮಾಡಿದನು. ನ್ಯಾಯಾಲಯದಲ್ಲಿ ರೋಶ್ನಿಯು ಆಕಾಶ್ನ ಮನವೊಲಿಸಲು ಬಹಳಷ್ಟು ಪ್ರಯತ್ನಿಸಿದಳು. ಆದರೆ ಆಕಾಶ್ ರಾಜಿ ಮಾಡಿಕೊಳ್ಳಲಿಲ್ಲ. ಕೆಲವು ದಿನಗಳ ನಂತರ ಅವನು ರೋಶ್ನಿಯಿಂದ ವಿಚ್ಛೇದನ ಪಡೆದು ತನ್ನ ಹೆತ್ತವರೊಂದಿಗೆ ಒಂದು ಸಣ್ಣ ಮನೆಯಲ್ಲಿ ಒಬ್ಬಟ್ಟಿಯಾಗಿ ವಾಸಿಸುತ್ತಿದ್ದನು. ಅವನ ಹೆತ್ತವರು ಅವನನ್ನು ಮತ್ತೆ ಮದುವೆಯಾಗಲು ಕೇಳಿದಾಗ ಅವನು ಅದಕ್ಕೆ ಒಪ್ಪಲಿಲ್ಲ. ತನ್ನ ಹೆತ್ತವರಿಗೆ ಮತ್ತೆ ಇಂತಹ ದುಃಖಕರ ಪರಿಸ್ಥಿತಿ ಬರಲು ಬಿಡಬಾರದು ಎಂಬ ದೃಢ ನಿರ್ಧಾರವನ್ನು ತೆಗೆದುಕೊಂಡನು. ಫ್ರೆಂಡ್ಸ್, ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಲ್ಲದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಧನ್ಯವಾದಗಳು.